ಗೈಸ್ ಇಲ್ಲಿದೆ KFC ಕಾಣಿಸ್ಬಿಡ್ತು. ನೀವಲ್ಲ 6-5 ನೋಡಿದರೆ ಹಂಗೆ ಐತೆ ಈ ಕಾಡು. ಹಿಂಗೆ ಓಡೋಗ್ಬಿಟ್ಟು ಆ ಕಾಡಲ್ಲಿ ಮಕ ಉಚ್ಕೊಂಡ್ಬಿಟ್ಟು ರಮೇಶ್ ಹಳ್ಳಿ ಮನೆ ಎಲ್ಲ ಇರುತ್ತೆ ಅಲ್ಲ, ಸೊ ಆ ಥರ ಎಲ್ಲ ಇದೆ, ಚೆನ್ನಾಗಿದೆ. ಗೈಸ್ ಇಲ್ಲಿ ಬಸ್ಸಲ್ಲಿಂದ ಸಾಂಗ್ ಹಾಕಿದ್ದಾರೆ, ಇಲ್ಲಿ ಡ್ಯಾನ್ಸ್ ಸ್ಟಾರ್ಟ್ ಮಾಡೋರೆ. ಮಾರಿಕಾಂಬಾ ಟೆಂಪಲ್ಗೆ ಬಂದಿದ್ದೀವಿ ಇವಾಗ. ಸಿರ್ಸಿಯಲ್ಲಿದ್ದೀವಿ. ಶೌಚಾಲಯ ಹತ್ರನೂ ಲೈಟ್ ಬಿಡಲ್ಲ ನಾನು. ಬ್ರಿಡ್ಜ್ ಅಲ್ಲಾಡ್ತೈತೆ ಗೊತ್ತಾ? ಅಲ್ಲಾಡ್ ತೋರಿಸ್ತೀನಿ ನಾವು. ನಾನು ಬಿದ್ದೋಗ್ಬಿಟ್ಯಾನು. ಹತ್ತದ್ ಮಾತ್ರ ಕಷ್ಟ ಅನ್ಕೊಂಡಿದ್ದೆ ಗೈಸ್, ಇಲ್ಲ ಎಳಿಯೋದು ಕಷ್ಟನೇ. ಇದು ಜಾಮೂನು, ಇದು ಅವ್ರಿಗೆ ಗೊತ್ತಿಲ್ವಾ ಅದೇನು ಅಂತ ಗೊತ್ತಾಗದ. ಗೈಸ್ ನಾವು ಸುಸ್ತಾಗಿ ಕೂತ್ಕೊಂಡಿದ್ದೀವಿ. ಏನು ಹಿಂಗಾಗ್ಬಿಟ್ರಿ ಯಾವಾಗ ಇವಾಗ ಚೆನ್ನಾಗಿಲ್ವೇ? ಇವಾಗ ಹುಳು ನಂಗೆ ತುಂಬ ತಲೆ ತಿಂತ ಇಲ್ಲ, ನಂಗೆ ಇಷ್ಟ. ಪ್ಲಾಸ್ಟಿಕ್ ತಿನ್ನಬಾರ್ದು, ಪ್ಲಾಸ್ಟಿಕ್ ಹಾಕಬಾರ್ದು. ಇದು ನಮ್ಮ ರೂಮು. ಇದು ಅನು ಪವಿತ್ರ. ಸೊ ಅಲ್ಲಿ ಜೂನಿಯರ್ ಮಾಡ್ಕೊತಾರೆ ಶಾಲು ಅಂತ. ಸೊ ನಾವು 5 ಜನ ಇದ್ದೀವಿ ರೂಮಲ್ಲಿ. ಇವಾಗ ಬೀಚಲ್ಲಿ ಎಲ್ಲ ಮುಗಿಸ್ಕೊಂಡೆಲ್ಲ ಆಯಿತು. ಬಟ್ ಅದನ್ನ ತಲೆಯಲ್ಲೆಲ್ಲ ಮಣ್ಣೆಲ್ಲ ಇನ್ನೂ ಇದೆ. ಸೊ ಅದಕ್ಕೆ ಇನ್ನೊಂದು ಸತಿ ಇವಾಗ ಸ್ನಾನ ಮಾಡಿಕೊಂಡು ಲೈಕ್ ನಮಗೆ ಇವಾಗ ಟೈಮ್ ಕೊಟ್ಟಿದ್ದಾರೆ 2 ಅವರ್ಸಲ್ಲಿ. ಸ್ನಾನ ಮಾಡಿಕೊಂಡು ಒಂದು ಗೆಟ್ ರೆಡಿ ಮಾಡಿ ನಾವು ಮುರುಡೇಶ್ವರಕ್ಕೆ ಹೋಗ್ತಾಯಿದ್ದೀವಿ. ನಾವೇ ಹೋಗೋದಂತೆ, ಲೈಕ್ 5 ಗ್ರೂಪ್ ನಾವೇ ಹೋಗ್ಬಿಟ್ಟು ಬರೋದು. ಸೊ ಹೋಗ್ಬಿಟ್ಟು ನಾನು ನಿಮಗೆ ಮುರುಡೇಶ್ವರ ತೋರಿಸ್ತೀನಿ ನೆಕ್ಸ್ಟು ರೆಡಿ ಆಗಿಬಿಟ್ಟು. ಸೊ ಸ್ನಾನ ಮಾಡಿ ನಾವು ಮುರುಡೇಶ್ವರಕ್ಕೆ ಹೋಗ್ತಾಯಿಲ್ಲ, ಯಾಕಂದರೆ ಟೈಮ್ ಆಗೋಗಿದೆ ಅಂತೆ. ಆಲ್ಮೋಸ್ಟ್ ಇವಾಗ 8:30 8:45 ಆಗ್ತದೆ. 9 ಕ್ಲೋಸು. ಇಲ್ಲಿ ಅನು ಇದ್ದಾಳೆ, ಜೊತೆ ಲಿಪ್ಸ್ಟಿಕ್ ಹಾಕ್ಕೊಂಡು ವಿ ಆರ್ ಗೋಯಿಂಗ್. ಸುಮ್ಮನೆ ಹೋಗಿ ಅಲ್ಲಿ ಶಾಪಿಂಗ್ ಎಲ್ಲ ಇದೆಯಂತೆ, ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀವಿ. ಹಂಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ. ಸೊ ನೋಡೋಣ ಏನಾಗುತ್ತೆ ಏನು ಅಂತ. ಎಲ್ಲ ಫುಲ್ ರೆಡಿ ಏನಾಗಿಲ್ಲ, ಹಂಗೆ ಹೋಗ್ತಾಯಿದ್ದೀವಿ. ಇಷ್ಟು ರೂಮಲ್ಲಿ ಎಲ್ಲ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀವಿ. ಮುರುಡೇಶ್ವರಕ್ಕೆ ಹೋಗಿಲ್ಲ, ನಂಗೆ ಏರ್ ಸೆಟ್ ಮಾಡ್ತಾಳೆ ಬೆಳಗ್ಗೆಗೆ. ಸೊ ಬೆಳಗ್ಗೆಗೆ ಇವಾಗಲೇ ಏರ್ ಸೆಟ್ ಮಾಡ್ಕೊಂಬಿಡೋಣ, ಬೆಳಗ್ಗೆ ನಾಳೆ ಬೇಗ ಹೋಗೋಣ ಅಂತ ಅಷ್ಟೇ. ಸೊ ಗೈಸ್ ಇವಾಗ ನೈಟ್ ಡಿನ್ನರ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲೆಲ್ಲನೂ ಇದೆ. ಡಮಾರ್ ಅಂತ ಹಾಕಿದ್ಲು. ಸೊ ಪರ್ವತ ಇದೇನೋ ಕರಿ ಒಂದಿದೆ, ಫ್ರೈಡ್ ರೈಸ್ ಇದೆ, ರೈಸ್ ಇದೆ, ರಸ ಇದೆ. ಇದೇನಿದು ಸಾಸ್. ಸೊ ಎಲ್ಲನೂ ಇದು ಸಾಸ್. ಸೊ ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ದಾರೆ. ಸೊ ಹೋಗಿ ತಿನ್ನೋಣ. ನಾನು ಮಾಡಿರೋದನ್ನೇ ಫಸ್ಟಿಂದ ಮಾಡೋದು, ಅದಕ್ಕೆ ನಾವೇ ಇಲ್ಲಿ ಬಸ್ಸಲ್ಲಿಂದ ಸಾಂಗ್ ಹಾಕಿದ್ದಾರೆ, ಇಲ್ಲಿ ಡ್ಯಾನ್ಸ್ ಸ್ಟಾರ್ಟ್ ಮಾಡೋರೆ. ಸೊ ಡ್ಯಾನ್ಸ್ ಆಡೋಣ. ಬೆಳಗ್ಗೆ ಆಗಿದೆ. ಸೊ ಎದ್ದಿದ್ದೀವಿ, ಎಲ್ಲ ಬೇಗ ರೆಡಿ ಆಗಿದ್ದೀವಿ ಬೇಗ ಅಲ್ಲಿ. ಸೊ ಬೇಗ ಎದ್ದು ರೆಡಿ ಆಗಿದ್ದೀವಿ ಇವತ್ತಿಬ್ರು. ಇವಾಗ ನೆನ್ನೆ ನೈಟ್ ಮುರುಡೇಶ್ವರಕ್ಕೆ ಹೋಗಿಲ್ಲ ಅಲ್ವಾ, ಸೊ ಇವಾಗ ಹೋಗ್ತಾ ಇದ್ದೀವಿ. ಹೋಗಿ ಹಂಗೆ ಏನಾದರೂ ಶಾಪಿಂಗ್ ಇದ್ದರೆ ಇಸ್ಕೊಂಡು ಬರ್ತೀವಿ, ಆಮೇಲೆ ನಾಷ್ಟ ಮಾಡ್ತೀವಿ, ಆಮೇಲೆ ಮುಕ್ಕಿದ ಆಮೇಲೆ ಹೇಳ್ತೀನಿ ಬಾಯ್. ಸೊ ಹಾಯ್ ಗೈಸ್, ಇವಾಗ ನಾವು ನಾಷ್ಟ ಮಾಡಿ ಮುಗಿಸಿ ಆಯಿತು. ಇವಾಗ ಮುರುಡೇಶ್ವರಕ್ಕೆ ಹೋಗಿ ಫುಲ್ಲು ಥರ ಹಳ್ಳಿ ಮನೆ ಎಲ್ಲ ಇರುತ್ತೆ ಅಲ್ಲ, ಸೊ ಆ ಥರ ಎಲ್ಲ ಇದೆ, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಪ್ಲೇಸು. ನೋಡ್ಕೊಂಡಿಲ್ಲ ಮನೆ, ಬೆಂಗಳೂರಲ್ಲಿ ಇರೋರ್ನೆಲ್ಲ ನೋಡಬೇಕು. ಇದೊಂದೇ ಮನೆ ನೋಡಿ, ಇದೆಲ್ಲ ಟೇಲ್ಸ್ ನಾವೆಲ್ಲ ಬಾತ್ರೂಮಲ್ಲಿ ಹಾಕಿಸ್ತೀವಿ ಬೆಂಗಳೂರಲ್ಲಿ. ನೋಡಿ ಅದನ್ನ ಮನೆ ಆಚೆ ಯೂಸ್ ಮಾಡ್ಕೊಂಡು ಚೆನ್ನಾಗೈತೆ. ಇದು ಚೆನ್ನಾಗೈತೆ, ಈ ಮನೆಯೂ ಚೆನ್ನಾಗಿ, ಈ ಪಿಂಕ್ ಕಲರ್ ಮನೆಯೂ ಚೆನ್ನಾಗೈತೆ, ಪಿಂಕ್ ಆಗಿ. ಸ್ಕೂಲ್ ಅನ್ಸುತ್ತೆ ನನಗೆ, ಯಾಕೋ ಇಲ್ಲ ಮನೆನೇ. ನಾವು ರೆಡಿ ಆಗಿದ್ದೀವಿ, ಇವಾಗ ಟ್ರೆಕ್ಕಿಂಗ್ ಇದೆ.
ಹಾಂ, ಇವತ್ತಿಂದ ಏನು ಅಂತ ಹೇಳಿಲ್ಲ. ಫಸ್ಟು ಒಂದು ಇಂಡಸ್ಟ್ರಿಯಲ್ ವಿಸಿಟ್ ಇದೆ, ಅದಾದಮೇಲೆ ಟ್ರೆಕ್ಕಿಂಗ್ ಇದೆ ಯಾನ ಕೇವ್ಸ್ಗೆ, ಅದಾದಮೇಲೆ 2 ಟೆಂಪಲ್ಸ್ ಇದೆ. ಇಲ್ಲೆಲ್ಲರೂ ಹಿಂದೆನೂ ಬರ್ತಾ ಇದ್ದಾರೆ. ಆಯ್ ಮಾಡ್ರೆ ಅದು ಯಾರು ಆಯೇ ಮಾಡ್ತಾ ಇಲ್ಲ, ಅದು ಕೇಳಿಸಿರಲ್ಲ. ದಟ್ಸ್ ಓಕೆ. ಎಲ್ಲಿ ಬೀಚು ಬೀಚು. ಅವನು ಕಿವಿಗೆ ಕತ್ತಿಗೆ ಇಲ್ದಿರ ನಾನು ಹಿಂಗಿದ್ದೀನಿ. ನಿಂದೊಂದು ಒಲೆ ಕೊಡು. ಮಾತ್ರ ಎಲ್ಲ ಹಾಕೊಂಡು ರೆಡಿ ಆಗೋಳೆ ಬಿಟ್ಟು ದೊಡ್ಡ ಬ್ಯಾಗಲ್ಲಿ ಇಟ್ಬಿಟ್ಟು ಹಿಂಗಿದ್ದೀನಿ. ಸೊ ಇವಾಗ ಒಂದು ಇಂಡಸ್ಟ್ರಿ ಕರ್ಕೊಂಡು ಹೋಗ್ತಿದ್ದಾರೆ. ಅದಾದಮೇಲೆ ಟ್ರೆಕ್ಕಿಂಗ್ ಸ್ಟಾರ್ಟು. ನಾವು ಹೋಗಿ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಓಡ್ಕೊಂಡು ಬಂದಿದ್ದೀವಿ. ಇವಾಗ ಲೆಟ್ಸ್ ಗೋ. ಯಾನ ಕೇವ್ಸಿಗೆ ಬಂದಿದ್ದೀವಿ. ಟ್ರೆಕ್ಕಿಂಗ್ ಇದೆ. ವಾಟರ್ ಅಂದರೆ ಏನಂತಾರೆ, ನೇಚರಿಂದ ಡೈರೆಕ್ಟಾಗಿ ನಾವು ಇಬ್ಬರು ಮುಖ ತೊಳ್ಕೊಂಡು ಬಂದಿದ್ದೀವಿ. ತುಂಬ ಬಿಸಿಲಿದೆ. ಎಲ್ಲ ನಮ್ಮ ಟ್ರೆಕ್ಕಿಂಗ್ ಬ್ಯಾಗ್ ಇಲ್ಲಿದೆ. ಇದರಲ್ಲಿ ಸನ್ ಗ್ಲಾಸಸ್ಸು, ಇಲ್ಲಿ ಸನ್ಸ್ಕ್ರೀನ್ ಸ್ಪ್ರೇ, ಆಮೇಲೆ ಹ್ಯಾಟು ಎಲ್ಲ ಇಟ್ಕೊಂಡು ರೆಡಿಯಾಗಿ ಬಂದಿದ್ದೀವಿ. ವಾಟ್ರ್ ಬಾಟ್ಲೂ ಇಲ್ಲಿದೆ. ಸೊ ನೋಡೋಣ ಈ ಟ್ರೆಕ್ಕಿಂಗ್ ಹೆಂಗೋ. ಸೊ ಟ್ರೆಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಊಟಕ್ಕೆ ಲೈನಲ್ಲಿ ನಿಂತಿದ್ದಾರೆ. ಅಂದರೆ ಇದೆಲ್ಲ ನಮ್ಮ ಕ್ಲಾಸವರು, ನಮ್ಮ ಕಾಲೇಜ್ ಟ್ರಿಪ್ ಇದು. ಸೊ ಲೆಟ್ಸ್ ಗೋ. ಕೊಟ್ಟಿದ್ದಾರೆ. ಇದು ಚಪಾತಿ, ಆಮೇಲೆ ಇದು ಗ್ರೇವಿ, ಇದು ಪಲ್ಯ, ಇದು ಜಾಮೂನು, ಇದು ಗೊತ್ತಿಲ್ವಾ ಅದೇನು ಅಂತ ಗೊತ್ತಾಗದ. ಸೊ ಇವಾಗ ಹಂಗಲ್ಲ, ಇನ್ನೂ ಇದೆ, ರೈಸ್ ಎಲ್ಲ ಇದೆ. ಹೋಗೋದನ್ನೆಲ್ಲ ಇನ್ನೂ ಹಾಕಿಸ್ಕೊಂಡ್ಬರ್ತೀವಿ. ಫಸ್ಟ್ ಇಷ್ಟು ತಿನ್ನೋಣ. ಸೊ ಹೈ ಗೈಸ್, ಐ ಆಮ್ ಆಲ್ ಸೆಟ್ ಟು ಗೋ. ಇಲ್ಲಿ ಇದು ಅನ್ನೋದು ಶೇಡ್ಸ್, ಅದು ಒರೆಸ್ಕೊಂಬಿಡೋಣ. ಫುಲ್ಲು ಚೆನ್ನಾಗಿ ಸನ್ಸ್ಕ್ರೀನ್ ಸ್ಪ್ರೇ ಎಲ್ಲ ಹಾಕ್ಕೊಂಡಿದ್ದೀವಿ. ಲೈಕ್ ಕೈಗೆ ಮುಂಚೆನೇ ಲೈಕ್ ಬಸ್ಸಲ್ಲಿ ಬರ್ತಾನೆ ಸನ್ಸ್ಕ್ರೀನ್ ಹಾಕ್ಕೊಂಡು ವಿ ಆರ್ ಆಲ್ ಸೆಟ್ ಟು ಗೋ. ಲೆಟ್ಸ್ ಗೋ. ನನ್ನ ಲೈಫಲ್ಲೇ ಫಸ್ಟ್ ಟ್ರೆಕ್ಕಿಂಗ್ ಇದು. ಓಕೆ. ನನ್ನ ಲೈಫಲ್ಲೇ ಫಸ್ಟ್ ಟ್ರೆಕ್ಕಿಂಗ್. ನಾನು ನಮ್ಮ ಕ್ಲಾಸ್ ಇರೋದು 2 ಫ್ಲೋರ್ಸ್ ಮೇಲೆ. ನಾನು 2 ಫ್ಲೋರ್ಸ್ ಬಿಡಿ, 1 ಫ್ಲೋರ್ ಹತ್ತಿರ ಉಸಿರು ಎತ್ತಾಗ್ತಾ ಇರುತ್ತೆ. 2ನೇ ಫ್ಲೋರ್ಗೆ ಉಸಿರು ಅಂದ್ಕೊಂಡು ಅಲ್ಲೇ ನಿಂತ್ಕೊಂಡಿರ್ತೀನಿ, ಕ್ಲಾಸ್ಗೆ ಹೋಗಲ್ಲ. ಅಷ್ಟು ಹತ್ತದಿರೋಳು ಇವತ್ತು ಏನೇನು ಸಾಧನೆ ಮಾಡ್ತೀನಿ ಅಂತ ನೋಡೋಣ. ಇಲ್ಲಿ ಒಂದು ಯಾರು ಬಸ್ ಮಾಸ್ಟರ್, ಮತ್ತು ಮೋಹಿನಿದು ಏನು ಇನ್ಸಿಡೆಂಟ್ ನಡೆದಿದ್ದ ಪ್ಲೇಸ್ ಅಂತ. ಓಕೆ, ಲೆಟ್ಸ್ ಗೋ ಸಿ. ಕೇವ್ಸ್ನೆಲ್ಲ ನಾನು ಆನ್ಲೈನಲ್ಲೆಲ್ಲ ಲೈಕ್ ಗೂಗಲಲ್ಲೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಸೊ ಹೋಗೋಣ. ಸೊ ಇವಾಗ ನಾವು 3:30 ಟೈಮು, 5 ಅಷ್ಟರಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಡು ದಿಸ್. ಐ ವಿಲ್ ಶೋ ಯು ಗೈಸ್. ಇಲ್ಲಿಗೆ ಸೊ ಅಂತ ಇದೆಯಾ ಸೊ ಗೈಸ್. ಸೊ ನಂಗೆ ಆಲ್ರೆಡಿ 5 ನಿಮಿಷ ಆಗಿಲ್ಲ, 10 ಅಂತ ಇದ್ದೀನಿ. ಸುಸ್ತಾಗ್ತೈತೆ. ಹೇಳಿದ್ದೆ ಅಲ್ವಾ ನಾನು 2nd ಫ್ಲೋರ್ ಹತ್ತಲ್ಲ ಅಂತ.
ಸುಸ್ತಾಗ್ತೈತೆ ಎಕ್ಸ್ಟ್ರೀಮ್. ಮಹಾರಾಷ್ಟ್ರದಲ್ಲಿ ನಿಜಲ್ಲಪ್ಪ ಅವನು ಇಲ್ಲೆಲ್ಲ ಬಿದ್ದೋಗ್ಬಿಟ್ರು ಹೋಗ್ಬಿಡ್ತಾರೆ ಅವನು. ಹೋಗಲ್ಲ ಶೂಸ್ ಹಾಕೋಬೇಕಿತ್ತಂತಾರ. ಈ ಸಲ ಪಾಂಡ್ ಅಲ್ಲ ಇದು ಎಲ್ಲಿ ಅಯ್ಯೋ ಎಲ್ಲೈತೆ ಮೀನು? ಇಲ್ಲಿ ನೋಡಿ ಇಷ್ಟು ಪಾಚಿ ಕಟ್ಟೈತೆ, ಅಲ್ಲಿ ನೋಡಿ ಅಷ್ಟು ಕ್ಲಿಯರ್ ಆಗೈತೆ. ಸುಸ್ತಾಗಿ ಕೂತ್ಕೊಂಡಿದೀವಿ. ಏನು ಹಿಂಗಾಗ್ಬಿಟ್ರಿ ಯಾವತ್ತ ಹೆಂಗಿದ್ದೀನಿ ನೋಡಿ. ಸ್ವಲ್ಪ ಜೋರಾಗಿ ಹೇಳು. ತಟ್ಟೆ ಎತ್ಕೊಂಡು ಬಿಸ್ಕೊಂಡು ಬರ್ತಾವಳೆ. ಏನೇ ನಮ್ದು ಡಗಲೈತೆ ಬಾರೆ. ಸುಮ್ಮನೆ ಬಾ ಮಾತಾಡುತ್ತೆ. ನಾನು ಬಗ್ಬಿಟ್ಟಿದ್ದೀನಿ. ಗೈಸ್ ಇಲ್ಲಿದೆ ಕೇಸ್ ಕಾಣಿಸ್ಬಿಡ್ತು. ಉಸಿರು ಎತ್ತಿ ಆಗ್ತೈತೆ. ಬಟ್ ಬಂದಿದ್ದೀವಿ. ನಿಂದ್ರಲ್ಲಿ ರೀಲ್ಸ್ ಬರ್ತಾಯ್ತಾ? ನೆಟ್ವರ್ಕ್ ಇದು ಅವರೇ ಮಾಡಿರೋದು, ಹಳೆ ಕಾಲದವ್ರು ಮಾಡಿರೋದಾ? ಹೊಸ ಕಾಲದವ್ರು ಮಾಡ್ದಂಗೆ ಐತೆ. ಬಿಡೋದ್ರೆ ಇಲ್ಲ ಇಳಿಯೋವಾಗ ಒಬ್ರು ಇದೆ ಅವಾಗಲೇ ಯಾರೋ ಹೋದ್ರು ನಾವು ನೋಡಿದ್ವಿ. ಹೆಂಗೋ ಇಟ್ಕೊಳ್ಳಿ ನಾನು ಫೋನ್ ಬಿದ್ದೋದ್ರೆ ಅದೇನೋ ಹೋಯ್ತು ಮೇಲೆಗಡೆ. ಫುಲ್ಲು ಬ್ಯಾಟ್ಸು ನಿಜವಾಗ್ಲು. ಇದೆಲ್ಲ ಏನು ಅಂದ್ಕೊಂಡು ಅಲ್ಲೆಲ್ಲ ಆರ್ತಾ ಇಲ್ವಾ? ನೋಡ ಒಳಗಡೆ ವಿಡಿಯೋ. ಗೈಸ್ ಇಲ್ಲಿ ನೀರು ಬರ್ತಾಯಿದೆ, ನಾವಲ್ಲಿ ನಿಂತ್ಕೊಂಡಿದ್ದೀವಿ ನೀರು ಬೀಳಿಸ್ಕೊಂಡು. ಅವಳಿಗೆ ಭಯ. ಟ್ರೆಕ್ಕಿಂಗ್ ಮುಗೀತು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಹೊತ್ತಾದ್ಮೇಲೆ ಮರ್ತೋಗ್ಬಿಟ್ಟಿದ್ರಿ. ಅಲ್ಲೋಗಿ ನೀರೆಲ್ಲ ಇಟ್ಟಿದ್ರು, ನೀರು ಕುಡಿದ್ರಿ. ಬ್ಯಾಟ್ ಹೆಂಗೆ ಕಿರಿಚ್ತಾ ಇದೆ ಕೇಳಿಸ್ಕೊಳ್ಳಿ. ಕಿರಿಸ್ತಾ ಇಲ್ಲ ಅದು. ಶಿವದು ದೇವಸ್ಥಾನ ಇದೆ. ಸೊ ಅಲ್ಲಿ ದೇವಸ್ಥಾನ ಅದನ್ನೆಲ್ಲ ತೋರಿಸೇ ಇಲ್ಲ ಗೈಸ್ ನಿಮಗೆ. ಒಳಗಡೆ ಫೋನ್ ಅಲೌಡ್ ಇರಲಿಲ್ಲ. ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ಕೇಸಿಂದಲೇ ಹೋಗ್ಬೋದು. ಫುಲ್ಲು ಬ್ಯಾಟು, ಒಳಗಡೆ ವಾಸನೆ. ಬಟ್ ಒಂದು 5 ಮಿನಿಟ್ಸ್ಗೆ ನಿಮಗೆ ಈ ಬ್ರಿಡ್ಜ್ ಅಲ್ಲಾಡ್ತೈತೆ ಗೊತ್ತಾ? ಅಲ್ಲಾಡ್ ತೋರಿಸ್ತೀನಿ. ನಾವು ಬಿದ್ದೋಗ್ಬಿಟ್ಯಾನು? ನೀವು ನಡಿಯೇನೋ ಬೇಡನೋ? ನಾವು ಅಂದ್ಕೊಂಡಿದ್ದಷ್ಟು ಆಯಿತು ಸುಸ್ತು. 6 ಅವರ್ ಅಂತ ಅಲ್ಲ ಅಂದ್ಕೊಂಡಿದ್ವಿ. ಬಾ 6 ಅವರ್ಸ್ ಅಂತ ಅಂದ್ಕೊಂಡಿದ್ವಿ. ನೋಡಿದ್ರೆ 6 ಅವರ್ಸ್ ಇಲ್ಲ, 3 ಅವರ್ ಅಷ್ಟೇ. ಹೋಗಕ್ಕೆ 1.5 ಅವರ್, ಬರಕ್ಕೆ 1.5 ಅವರ್ ಅಂತ ಹೇಳಿದ್ದು. ಬರಕ್ಕೆ ಏನು 1.5 ಅವರ್ ಏನು ಬೇಕಾಗಲ್ಲ. ಅಲ್ಲಿ ಹೋಗಿ ಪ್ಲೇಸಸ್ ನೋಡೋಕೆ ನಮಗೆ ಟೈಮ್ ಆಗುತ್ತೆ. ಸೊ ಚೆನ್ನಾಗಿತ್ತು. 20 ಮಿನಿಟ್ಸ್ ನಾವು ಕೆಳಗಿರ್ತೀವಿ. ಇಲ್ಲ ಇವಳು ನಂಗೆ ಫ್ರೆಂಡ್ ಆಗಿದ್ದು, ಅಂದರೆ ಜಾಸ್ತಿ ಕ್ಲೋಸ್ ಆಗಿದ್ದು 4 ಟ್ರಿಪ್ಪಿಂದ. ಅವಾಗ ಬಸ್ ಅಲ್ಲಾಡೋವಾಗ ಅಮ್ಮ ಬಿದ್ದೆ ಸುಮ್ಮನೆ ಮನ ಬರೀತಿದ್ದೀನಲ್ಲ ಬೇಗ. ಸೊ ಟ್ರೆಕ್ಕಿಂಗ್ 1 ನಿಮಿಷ ಬಾಕ್ಲಿಕ್ಕು ಅನ್ನು ಬೆರಳು ನೋವ್ತೈತೆ. ಅಂದರೂ ಸುಸ್ತಾಯಿತು. ಒಂದು 3 ಕಡೆ ಎಕ್ಸ್ಟ್ರೀಮ್ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ರಿ. ಅಂದರೆ ನೆನ್ನೆ ಬೀಚಲ್ಲೆಲ್ಲ ಆಟಾಡಿ ಏನೋ ಸೌಂಡು ಭಯ ಆಯಿತು ಇಬ್ರಿಗೂ. 1 ನಿಮಿಷಕ್ಕೆ ಮೈ ಕೈಲ್ಲ ನೋವಿದೆ. ಹೋಗಿ ಮರ್ಕೊಂಡ್ಬಿಡ್ತೀವಿ. ಇಳಿಯೋಕ್ಕೂ ಆಗ್ತಾ ಇಲ್ಲ, ಇಳಿಯೋದು ಕಷ್ಟ ಅನ್ನಿಸ್ತೈತಿ ಇವತ್ತು. ಇಳಿಯೋದು ದೂರ ಸಾಕೋಗಿ ಕೈ ನೋವ್ತಿದೆ.
ಇವಾಗ ಜೇಡಿ ಇಲ್ಲಿಂದ ಸ್ಟಾರ್ಟ್ ಆಗಿರತ್ತಾ, ಹಿಂಗೆ ಹೋಗುತ್ತಾ, ಹಿಂಗೆ ಹೋಗುತ್ತಾ, ಆಮೇಲೆ ಹಿಂಗೆ ಹತ್ತದ್ ಮಾತ್ರ ಕಷ್ಟ ಅನ್ಕೊಂಡಿದ್ದೆ ಗೈಸ್. ಇಲ್ಲ, ಇಳಿಯೋದು ಕಷ್ಟನೇ. ಆಯ್ತು, ಜೀವನದಲ್ಲಿ ಎಲ್ಲ ಕಷ್ಟ. ನಾವು ಅದನ್ನ ಈಸಿ ಮಾಡ್ಕೋಬೇಕಷ್ಟೇ. ಏನ್ ಲೈನ್ಸ್ ಮೇಲೆ ಲೈನ್ಸ್ ಹೊಡಿತಿದ್ವಿ. ಇಳಿಯೋಕ್ಕೂ ಕಷ್ಟ ಆಗ್ತದೆ, ಸುಸ್ತಾಗ್ತದೆ, ಈವ್ನಿಂಗ್ ಆಗ್ತಾ ಇದೆ. ಅವ್ರು ಯಾರವರು? ಫಸ್ಟ್ ಇಯರ್ಸ್ ಏನಿಗೆ ಹಂಗಾಡ್ತವ್ರು ಎಲ್ಲ ಯಾರು ಕಾಣಿಸ್ತಾನೆ ಇಲ್ಲಾನು. ಅಯ್ಯೋ, ಬರ್ತಾರೆ ಬಾರಿ ಅಲ್ಲಿ ಬರ್ತಾರೆ. ಇನ್ನೊಂದು 5-10 ಮಿನಿಟ್ಸ್ಗೆ ಮುಗಿಯುತ್ತೆ ನಿಮ್ಮ ಟ್ರೀಕಿಂಗ್. ನಿಮ್ಗೆ ಗೊತ್ತಾ ನಾನು ಏನು ರಿವಾರ್ಡ್ ಇಟ್ಕೊಂಡಿದ್ದೀನಿ ಅಂತ? ಚಾಕ್ಲೇಟ್ ಚಿಪ್ ಐಸ್ ಕ್ರೀಮ್ ತಿಂತೀನಿ ನಾನು. ಬೇವ್ರು ನೋಡೋಣ, ಇಲ್ಲಿ ಇಳಿತೈತೆ. ಇಳಿಲಿ ಇಷ್ಟ ಬರ್ನ್ ಮಾಡ್ತಿದ್ದೀರ. ಅದು ಮ್ಯಾಮ್ ವಹಿಸ್ತಾನೆ. ಹೆಂಗೋದ್ರು ಅಲ್ಲೆಲ್ಲ ಯಾವ್ರಲ್ಲ, ನಾವು ಹೋಗೋಣ. ನೀವಲ್ಲ 6-5 ನೋಡಿದರೆ ಹಂಗೆ ಐತೆ ಈ ಕಾಡು. ಹಿಂಗೆ ಓಡೋಗ್ಬಿಟ್ಟು ಆ ಕಾಡಲ್ಲಿ ಮಕ ಉಚ್ಕೊಂಡ್ಬಿಟ್ಟು ರಮೇಶ. ಅಯ್ಯೋ, ಇನ್ನೂ ಆಯ್ತಾನು? ತುಂಬ ಐತೆ. ಒಂದ್ಸತಿ ಹತ್ತಿ ಇಳಿದ್ರಿ ತಾನೆ? 2 ಸತಿ ಹತ್ತಿ ಇಳಿಬೇಕು. ನಾವಿಬ್ರು 2 ಫ್ಲೋರ್ಗೆ ದಿನ ಉಸಿರು ಬಿಡೋರು. ಆಯಿತು, ಏನೇನು 3 ಕಿಲೋಮೀಟ್ರ್ ಹೋಗಿದ್ದೀವಿ, 3 ಕಿಲೋಮೀಟ್ರ್ ಬರ್ತಾಯಿದ್ವಿ. ಅದು ನಾರ್ಮಲ್ ವಾಕ್ ಆಗಿದ್ದಿದ್ರೆ ಏನೋ ನಾರ್ಮಲ್ ವಾಕ್ ಇಷ್ಟೊತ್ತಿಗೆ ಎಷ್ಟೊಂದು ನಡೀತಾ ಇದ್ರಿ. ಒಂದೊಂದು ದಿವಸಕ್ಕೆ 20,000 ಸ್ಟೆಪ್ಸ್ ನಡೀಬೋದು. ಇಳಿದ್ರೆ ಬಂದ್ಬಿಟ್ರೆ ಬಂದ್ಬಿಡ್ತೀವ? ಬಂದ್ಬಿಟ್ರಿ ಅಂತೆ. ಹಿಂಗೆ ಬಿಟ್ರೆ ಇಳಿದ್ಬಿಟ್ಟು ಮಾಡ್ತೀನಿ ಲಾಗು. ಕಲ್ಲು ಎಸಿತವನೆ. ಅದೊಂದು ಕಲ್ಲು ಉಳ್ಕೊಂಡು ಬರ್ತೈತೆ. ಅಲ್ಲಿಂದ ಕಲ್ಲೆಸ್ತವ. ನೀವು ನೋಡಿ, ಯಾರೋ ಕಲ್ಲೆಸ್ಬಿಟ್ಟು ಹೋಯ್ತು ಗೈಸ್. ಕೈಲು ಕಲ್ಲು. ನಮ್ಮ ಹತ್ರ ಫ್ಯಾನ್ ಇದೆ ಗೈಸ್, ನಿಮಗೆ ಗೊತ್ತಾ? ನಾವು ಯಾರಿಗೂ ಫ್ಯಾನ್ ಕೊಡ್ದಿರೋ ಓಡ್ಕೊಂಬಂದ್ಬಿಟ್ಟು ಚಾರ್ಜ್ ಹಾಕೊಂಡು ನೈಟೆಲ್ಲ ಚಾರ್ಜ್ ಹಾಕಿದ್ದೀವಿ. ನಾವು ಚೂರ ಗಾಳಿ ಬಿಡ್ತಿದ್ವಿ. ಸ್ವಲ್ಪ ಬಿಡೋ ಕಲ್ಲ ಬಿಸಾಕು ಬಾಯ್ಲಿ. ನೋಡಿದ್ರ ನಾನು ನೀರಿನ ಮುಗ್ದಾಯ್ತು, ಟ್ರೆಕ್ಕಿಂಗ್ ಮುಗ್ದೈತು ಗೈಸ್. ಏನಾದರೂ ಮುಗಿಸೋಣ ಅಷ್ಟೇ. ಬಾಯ್. ನಾವು ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಅವಳು ಟೀ ಕುಡಿತಾ ಇದ್ದಾಳೆ, ನಾನು ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಬರ್ತೀನಿ. ಮಾರಿಕಾಂಬಾ ಟೆಂಪಲ್ಗೆ ಬಂದಿದ್ದೀವಿ. ಇವಾಗ ಸಿರ್ಸಿಯಲ್ಲಿದ್ದೀವಿ. ದೇವಸ್ಥಾನ ಇನ್ನು ಸ್ವಲ್ಪ ಹತ್ರ ಕ್ಲೋಸ್ ಆಗುತ್ತೆ. ಮಣ್ಣು ಇಲ್ಲಿ ಮಣ್ಣಲ್ಲ, ಮಣ್ಣು. ನನ್ನ ಡ್ರೆಸ್ ನೋಡ್ರಿ, ನಾನು ಕೂದಲು ಹಾಕೊಂಡ್ಬಿಡ್ತೀನಿ. ಶೌಚಾಲಯಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ತೀಯಾ? ಶೌಚಾಲಯ ಎಲ್ಲ ಹೋದೆ ಅದಲ್ಲ. ಸೊ ಅಲ್ಲಿ ದೇವಸ್ಥಾನ ಏನಾಗಿತ್ತು ಅಂದರೆ ಮೇನ್ ಗರ್ಭಗುಡಿ ಕ್ಲೋಸ್ ಇತ್ತು. ಇಲ್ಲಿ ಯುಗಾದಿ ಆಗೋವರೆಗೂ ಇಲ್ಲಿ ಜಾತ್ರೆ ನಡೀತಾ ಇದೆ ಅಂತ, ಅಲ್ಲಿವರೆಗೂ ತೆಗಿಯಲ್ವಂತೆ ಅವರು. ಸೊ ನಾವು ಬೇರೆ ಬೇರೆ ದೇವರಿತ್ತಲ್ಲ ಅದೆಲ್ಲ ನೋಡಿಕೊಂಡು ನಾನೆಲ್ಲ ಕ್ಲಿಪ್ಸ್ ಆ್ಯಡ್ ಮಾಡಿರ್ತೀನಿ ಅಲ್ವಾ. ನೋಡ್ರಿ, ನೆಕ್ಸ್ಟ್ ಏನೂ ಗೊತ್ತಿಲ್ಲ. ಮೇ ಬಿ ಊಟ ಆಗಿಬಿಟ್ಟು ಮನೆಗೆ. ಇಲ್ಲ ಬನವಾಸಿ ಇವಾಗಿರಲ್ಲ. ನೀನು ಬನವಾಸಿ ಅಂದ್ಕೊಂಡು. ಇಲ್ಲ ಬನವಾಸಿ ಇಲ್ಲ. ನನ್ನ ಬನವಾಸಿಗೋಸ್ಕರ ಈ ಔಟ್ಫಿಟ್. ಇಲ್ಲೆಲ್ಲ ಆನೆ ಎಲ್ಲ ಇತ್ತು ನನ್ನ ಬಳಿ. ವೇಸ್ಟ್ ಇವಾಗ. ಗೊತ್ತಿಲ್ಲ ನಿಂಗೆ? ಶೌಚಾಲಯ ಹತ್ರನೂ ಲೈಟ್ ಬಿಡಲ್ಲ ಅನು. ಹೆಂಗೆ ಇವಾಗ ಯಾರೋ ಸತ್ತೋದಾಗ ಹೆಂಗಳದಂತ ತೋರಿಸ್ತಾ ಇಲ್ಲ. ಅವ್ನು ಬರಲ್ಲ ವಿಡಿಯೋಗೆ. ಅಳ್ಬೇಡ್ವೋ. ಏನೋ ತೋರ್ಸಕ್ ಬಂದೆ ಗೈಸ್. ಇದು ಬಾಹುಬಲಿಯಲ್ಲಿ ಬಾಹುಬಲಿ ಅಂತವಳೆ. ಏನಿದು? ಅದೇನೋ ಹೊಸದು ಅಂದ್ರೆ ರಥ ಮಾಡ್ತಾ ಇದಾರೆ ಅನ್ಸುತ್ತೆ. ಇನ್ನು ಕನ್ಸ್ಟ್ರಕ್ಷನ್. ಸೊ ಬನವಾಸಿಗೆ ಹೋಯ್ತಾ ಇಲ್ಲ. ಬನವಾಸಿನೇ ಇದೀವಂತೆ. ಅಯ್ಯೋ, ನಾವು ಹೋಗ್ತಾ ಇಲ್ಲ, ಊಟ ತಿನ್ನಕ್ಕೆ ಆಲ್ಟ್ ಆಗಿದ್ದೀವಿ ಅನ್ಕೊಂಡಿದ್ದೆ. ಸರಿ ಗೈಸ್,
ಸರಿ ಗೈಸ್, ಫಾರ್ ಮಿಸ್ ಇನ್ಫಾರ್ಮೇಶನ್, ಇಲ್ಲಿ ಬ್ಲಿಂಕಿ ಅಲ್ಲಿ ಬನವಾಸಿ ನಿಮಗೆ ಕಾಣಿಸ್ತಾ ಇರ್ಬೋದು. ನೀನು ನನ್ನನ್ನು ತೋರಿಸಲೇ. ಹಾಂ ಬಾ. ಓಕೆ, ಇಲ್ಲೆಲ್ಲ ದೇವಸ್ಥಾನ ಇದೆ, ಎಲ್ಲ ಕ್ಲೋಸ್ಡು. ರಾತ್ರಿ 10 ಗಂಟೆ 10 ಆಗೈತೆ. ಬಟ್ ಸ್ಟಿಲ್ ಹೇಳ್ಬಿಟ್ಟಿದ್ರಲ್ವಾ, ಅದಕ್ಕೆ ಕರ್ಕೊಂಡು ಬಂದವ್ರೆ. ಅಲ್ಲಿ ಕಾಸು ವಾಪಸ್ ಕೊಡಬೇಕಾಗುತ್ತೆ ಅಂತ ಕರ್ಕೊಂಡ್ಬಂದ್ರು. ಬೆಳಿಗ್ಗೆನೋ ಆಗೈತೆ, ರಾತ್ರಿ ಆದರೆ ಇಲ್ಲೆಲ್ಲ ಊಟಕ್ಕೆ ರೆಡಿ ಮಾಡ್ತಿದ್ರು. ಇವತ್ತು ರಾತ್ರಿ ಫುಲ್ಲು ಡಮಾಲ್ ಡಿಮೇಲ್ ಡ್ಯಾನ್ಸ್ ಆಡೋದು, ನಾಳೆ ಬೆಳಗ್ಗೆ ಹೋಗಿ ಮನ್ಕೊಬಿಡೋದು. ಬೆಳಗ್ಗೆ ಮನೆಗೆ ಹೋಗ್ಬಿಡ್ತೀವಿ, ಟ್ರಿಪ್ ಆಗೋಗ್ಬಿಡುತ್ತೆ ಲಾಸ್ಟ್. ಅದಕ್ಕೆ ಫುಲ್ಲು ಡ್ಯಾನ್ಸ್, ಬಸ್ ಅಲ್ಲಾಡೋ ಥರ ಡ್ಯಾನ್ಸ್. ಅದೇ ಅವಾಗ ಎದಾಡ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ರು, ಟರ್ನ್ ಮಾಡೋಕ್ಕಾಗ್ತಾಯಿಲ್ಲ, ಹಂಗೆಲ್ಲ ಡ್ಯಾನ್ಸ್ ಆಡ್ತಾರೆ. ನಾನು ನಿಮಗೆ ದೇವಸ್ಥಾನನ ಈ ಹೂವಲ್ಲಿಂದ ತೋರ್ಸೋಕೆ ಟ್ರೈ ಮಾಡ್ತಾ ಇದ್ದೀನಿ. ಪ್ರಾಬಬ್ಲಿ ಪಾಸಿಬಲ್ ಇಲ್ಲ, ಇರಿ. ಓಕೆ, ಇವಾಗ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಇಲ್ಲಿ ನಿಮಗೆ ದೇವಸ್ಥಾನ ಕಾಣಿಸ್ತಾ ಇದೆ ತಾನೆ? ಇಲ್ಲಿ ದೇವಸ್ಥಾನ ಮಾಡ್ತಾ ಇದೆಯಾ ನನ್ನ ಬಿಟ್ಟು? ದೇವಸ್ಥಾನ ತೋರಿಸ್ತಾ ಇದ್ದೀನಿ ಗೈಸ್ಗೆ. ಸುಮ್ಮನೆ ಇರು. ಚೆನ್ನಾಗಿದೆ ಅಲ್ವಾನು? ಚೆನ್ನಾಗೈತೆ. ಕಲ್ಲಿನಲ್ಲಿ ಆಡ್ ಬರ್ತಾ ಇಲ್ಲ ಮ್ಯಾಮು. ನಾನಿಲ್ಲಿ 3 ಸತಿ ಬಿದ್ದೋಗ್ತಿದ್ದೆ. ತೋರಿಸು, ಕಲ್ಲು ತೋರಿಸು. ಅವರು ನೋಡಿ ಕಟ್ಟಿಲ್ಲ ಅನ್ನುವಂತ ಹುಡ್ತಾರೆ ಅಂತ ಅವ್ರಿಗೇನು ಗೊತ್ತಿತ್ತು. 3 ಸತಿ ಬಿದ್ದೋಗ್ತಾ ಇದ್ದೆ. ಲಾಸ್ಟ್ ಟ್ರಿಪ್ ಮ್ಯಾಮ್. ಸೊ ವಾಪಸ್ ಹೋಗ್ತಾ ಇದ್ದೀವಿ ಗೈಸ್. ಸ್ಟಾರ್ಟ್ ಆಗಿದೆ ಬಸ್ಸು. ಇನ್ನೊಂದು ಸ್ವಲ್ಪ ಡ್ಯಾನ್ಸ್ ಆಡಿಕೊಂಡು ಬೆಳಗ್ಗೆ ಅಷ್ಟರಲ್ಲಿ ಬೆಂಗಳೂರಿಗೆ ರೀಚ್ ಆಗ್ತೀವಿ. 2,000 years later. You put down the phone. You've nowhere to go.